ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿಯ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಕಳೆದ ಹಲವಾರು ವರ್ಷಗಳಿಂದ ಆರೋಗ್ಯ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಹೌದು, ತಂದೆಯವರ ತತ್ವ ಮತ್ತು ಆದರ್ಶವನ್ನ ಪಾಲನೆ ಮಾಡಿಕೊಂಡು ಇಡೀ ಕುಟುಂಬವೇ ಜನಸಾಮಾನ್ಯರ ಆರೋಗ್ಯದ ಕಾಳಜಿಯನ್ನ ಮಾಡ್ತಾ ಇದೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮಕ್ಕಳ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಫಾರೂಕ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಕೆ ಫಾರೂಕ್ ಮಕ್ಕಳ ತಜ್ಞರು ಮತ್ತು ಕೆಕೆ ಆಸ್ಪತ್ರೆ ಸಂಸ್ಥಾಪಕರು. 32 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕೆ ಫಾರೂಕ್ ಅವರಿಗೆ ಅವರ ತಂದೆಯೇ ಸ್ಫೂರ್ತಿ. ಇವರ ತಂದೆ ಹೆಬ್ಬಾಳ ಡಾಕ್ಟರ್ ಎಂದೇ ಖ್ಯಾತರು. ಅವರು ತಮ್ಮ ವೈದ್ಯಕೀಯ ಸೇವೆಯನ್ನ ಹೆಚ್ಚು ಮಾಡಿದ್ದು ಹಳ್ಳಿಗಾಡಿನಲ್ಲಿ. ಉಚಿತ ಸೇವೆ ಮಾಡುತ್ತಾ ಎಲ್ಲರನ್ನೂ ಬೆರೆಯುವ ತಂದೆಯವರ ಆದರ್ಶ ಗುಣಗಳಿಂದ ಪ್ರೇರಿತರಾದವರು ಫಾರೂಕ್. ತಂದೆಯವರ ಇಚ್ಛೆಯಂತೆ ಸರ್ಕಾರಿ ಶಾಲೆಯಲ್ಲಿ ಓದಿ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಪದವಿ ಪಡೆದವರು. ನಂತರ ದಾವಣಗೆರೆ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಮಕ್ಕಳ ತಜ್ಞರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವರ ಶ್ರೀಮತಿ ಡಾಕ್ಟರ್ ತರನಂ ಪ್ರಸೂತಿ ತಜ್ಞರಾಗಿದ್ದಾರೆ. ಫಾರೂಕ್ ತಮ್ಮ ತಂದೆಯವರ ಆಸೆಯಂತೆ 1999ರಲ್ಲಿ ಕೆಕೆ ಆಸ್ಪತ್ರೆಯನ್ನ ತೆರೆದು ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ತಪಾಸಣಾ ಶಿಬಿರಗಳ ಮೂಲಕ ಬಡ ಮಧ್ಯಮ ವರ್ಗದವರೆಗೆ ನೆರವಾಗಿದ್ದಾರೆ. ಡಾಕ್ಟರ್ ಫಾರೂಕ್ ಸೇವೆಯನ್ನ ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಕೆಂಪೇಗೌಡ ಪ್ರಶಸ್ತಿಯೂ ಲಭಿಸಿದೆ. ಕೆಕೆ ಆಸ್ಪತ್ರೆಯಿಂದ ಹೆಚ್ಚಿನ ಸೇವೆಯನ್ನ ಮಾಡಲು ತಮ್ಮ 2 ಮಕ್ಕಳನ್ನು ವೈದ್ಯಕೀಯ ಶಿಕ್ಷಣ ಮಾಡಿಸಿ ತಮ್ಮ ತಂದೆಯ ಆದರ್ಶಗಳನ್ನ ಪಾಲಿಸುವ ಮೂಲಕ ಇಡೀ ಕುಟುಂಬ ಅಪಾರ ವೈದ್ಯಕೀಯ ಸೇವೆಯೊಂದಿಗೆ ಸಮಾಜ ಸೇವೆಯನ್ನ ಮುಂದುವರಿಸುತ್ತಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬ ಸಂತೋಷ ಆಗಿದೆ, ಸ್ವಲ್ಪ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ನಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿ, ಎಸ್ಪೆಷಲಿ ವೈದ್ಯರಾಗಿ ನಾವು 24 ಗಂಟೆ ಸೇವೆಯನ್ನು ಮಾಡ್ತಿರುವಾಗ ನಮ್ಮನ್ನು ಹುಡುಕಿ ತೆಗೆದು, ಅಂದರೆ ನಮ್ಮನ್ನು ರೆಕಗ್ನೈಸ್ ಮಾಡಿ ನಮಗೊಂದು ಒಂದು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡೋಕ್ಕೆ ನಾನು ಜಿ ಅವರಿಗೆ ಬಹಳಷ್ಟು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇದು ನನಗೆ ಇದು ಕೊಟ್ಟಿರೋದ್ರಿಂದ ನನಗಿನ್ನೂ ತುಂಬ ಸ್ಫೂರ್ತಿ ಆಗುತ್ತೆ ಜೀವನದಲ್ಲಿ. ನಾನು ಇನ್ನೂ ಏನೋ ಮಾಡಬೇಕು, ನಾನು ಇನ್ನೂ ಮಾಡಿರೋದು ಇನ್ನೂ ಅಳಿಲು ಸೇವೆ, ಬಟ್ ನಾನು ಇನ್ನೂ ಏನು ಮಾಡಬೇಕು, ಮುಂದೆ ಜೀವನದಲ್ಲಿ ಮುಂದೆ ಇರಬೇಕು, ನಾನು ಮಾಡಬೇಕು, ಇನ್ನೂ ಮುಂದುವರಿಬೇಕು, ಲೈಫ್ ಏನೋ ಸಾಧಿಸಬೇಕು ಅಂತ ನನಗಿನ್ನೂ ತುಂಬ ಹುಮ್ಮಸ್ಸು ಬರ್ತಾ ಇದೆ. ಸೊ ಇನ್ನೂ ಸಾಧನೆ ಭಾಳ ಚಿಕ್ಕದು, ಇನ್ನೂ ಬಹಳಷ್ಟು ಮುಂದೆ ಸಾಧನೆ ಮಾಡಬೇಕು ಅಂತ ನಾನು ತುಂಬ ಇಚ್ಛೆಯಿಂದ ಇಷ್ಟಪಡ್ತೇನೆ. ಇವತ್ತು ವೈದ್ಯಕೀಯ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡು ಒಂದು ಕಡೆ ವೈದ್ಯಕೀಯ ಸೇವೆ, ಕಳೆದ 20 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲೂ ಕೂಡ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ ಅನ್ನೋದಾದರೆ ಸರ್, ಏನಾದರೂ ಖಂಡಿತ ಪ್ರೇರಣೆ ಅನ್ನೋದಿದ್ದೇ ಇರುತ್ತೆ. ಏನು ಇನ್ಸ್ಪೈರ್ ಆಯಿತು ನಿಮಗೆ ಅಂತ? ನನ್ನ ಪ್ರೇರಣೆ ಬಂದು ನಮ್ಮ ಅಪ್ಪ ಅಮ್ಮ. ಸೊ ನಾನು ಹುಟ್ಟುವಾಗ ನನಗೆ ಬುದ್ಧಿ ಬಂದಾಗಿಂದಾನು ನನ್ನ ಅಪ್ಪನ ನೋಡಿ ನಾನು ಬೆಳೆದೆ. ಅಪ್ಪನಲ್ಲಿರೋ ಅದು ಗುಣಗಳು, ಅದು ತತ್ವಗಳನ್ನ ನಾನು ನೋಡ್ತಾ ಇದ್ದೆ ಚಿಕ್ಕ ಮಗುವಿಂದ. ನಾನು ಆ ಸಮಯದಲ್ಲಿ ನಾನು ಹುಟ್ಟಿದಾಗ ಸಮಯದಲ್ಲಿ ಯಲಹಂಕ ಒಂದು ತುಂಬ ಹಳ್ಳಿ ಆಗಿತ್ತು. ಸೊ ಜನ ಎಲ್ಲ ಈ ಬಸ್ಗಳಲ್ಲಿ ಬರೋರು, ಎತ್ತಿನ ಗಾಡಿಯಲ್ಲಿ ಬರೋರು ತುಂಬ ಬಂದು ನಮ್ಮ ಮನೆಯಲ್ಲಿ ತೋರಿಸ್ತಾ ಇದ್ರು. ಅಪ್ಪಗೆ ಕ್ಲಿನಿಕ್ಕು ಇತ್ತು, ಮನೆಯೂ ಇತ್ತು. ಮನೆಯಲ್ಲೂ ಜಾಸ್ತಿ ಟೈಮಲ್ಲಿ ಪೇಷಂಟ್ಸ್ ನೋಡ್ತಾ ಇದ್ರು. ಅವ್ರಿಗೆ 24 ಗಂಟೆ ಸೇವೆ ಕೊಡ್ತಾ ಇದ್ರು ಅಪ್ಪ ಅವರು. ಸೊ ಯಾವಾಗ ನನಗೆ ಬುದ್ಧಿ ಬಂದಾಗಿಂದ ನಾನು ಪೇಷಂಟ್ ಜೊತೆ ಒಡನಾಟ ಜಾಸ್ತಿ ಆಯಿತು. ಪೇಷಂಟ್ಸನ್ನೇ ನಾನು ನೋಡೋದು, ಪೇಷಂಟ್ಸ್ ಜೊತೆ ನಾನು ಬೆರೆಯೋದು, ಅಲ್ಲೇ ಆಟ ಆಡ್ಕೊಂಡಿರ್ತಿದ್ದೆ ಮನೆಯಲ್ಲಿ, ಅವನ್ನೆಲ್ಲ ಜೊತೆಲಿ ಆಟ ಆಡ್ಕೊಂಡಿರ್ತಿದ್ದೆ. ಸೊ ಆವಾಗ ನನಗೆ ಏನಾಯಿತು ಅಂದರೆ, ನನ್ನ ಅಪ್ಪಗೆ ಪರಿಚಯ ಇರೋರು ನನಗೆ ಯಾವ ಚಿಕ್ಕ ಮಗುವಿಂದ ನನಗೆ ಚಿಕ್ಕ ಡಾಕ್ಟ್ರು ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ತುಂಬ ಅಪ್ಪನ ಸ್ನೇಹಿತರು ಡಾಕ್ಟ್ರ್ ಮಗ ಅಂದ್ಬಿಟ್ಟು ಏನು ಮಾಡಿದ್ರೆ ಚಿಕ್ಕ ಡಾಕ್ಟ್ರು ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಅದು ಕರೆದಿ ಅದು ನನ್ನ ಮೈಂಡಲ್ಲಿ ಕೂತ್ಕೊಳ್ತು. ನಾನು ಒಂದು ವೈದ್ಯ ಆಗಬೇಕು,
ಅಪ್ಪನ ಥರ ಸೇವೆ ಮಾಡಬೇಕು, ಅಪ್ಪಂದು ಗುಣಗಳು ಅಳವಡಿಸ್ಬೇಕು. ಅದು ಒಂದು ಗಾದೆ ಇದೆ, ಹಿಂದಿನಲ್ಲಿ ಗಾದೆ ಇದೆ, ಜೈಸಾ ಆಟ ವೈಸಾ ರೋಟಿ ಅಂದ್ಬಿಟ್ಟು. ಅಂದರೆ ಕನ್ನಡದಲ್ಲಿ ಯಾವ ಥರ ಹಸಿಟ್ಟು ಆ ಥರ ರೊಟ್ಟಿ ಬರುತ್ತೆ. ಕರೆಕ್ಟ್. ಸೊ ಯಾವಾಗ ಹಸಿಟ್ಟು ಕೆಟ್ಟೋಗಿದ್ರೆ ರೊಟ್ಟಿ ನಿಮ್ಗೆ ಅಷ್ಟು ಚೆನ್ನಾಗಿ ರುಚಿ ಬರಲ್ಲ. ಅದೇ ಥರ ಅಪ್ಪನ ಗುಣಗಳು ನೋಡಿ ನಾನೇನು ಮಾಡಿದೆ, ಇದನ್ನ ಹುಟ್ಟಿನ ನಾನು ಸ್ವಂತ ಸ್ವಇಚ್ಛೆಯಿಂದ, ಡಾಕ್ಟ್ರು ವೈದ್ಯ ಆಗಬೇಕು ಅಂದ್ರೆ ಸ್ವಇಚ್ಛೆ ಇರಬೇಕು. ಯಾಕಂದ್ರೆ ಡಾಕ್ಟರ್ನಲ್ಲಿ ಏನಾಗತ್ತೆ ಅಂದರೆ ಜೀವನದಲ್ಲಿ ಬಹಳಷ್ಟು ವಸ್ತುಗಳನ್ನ ನಾವು ತ್ಯಾಗ ಮಾಡಬೇಕಾಗತ್ತೆ ಒಂದು ವೈದ್ಯನಿಗೆ. ಅದನ್ನ ಆ ತ್ಯಾಗದ ಮನೋಭಾವ ನಾನು ಅಪ್ಪನಲ್ಲಿ ನೋಡಿದೆ. ರಾತ್ರಿ ಆಗಿರಲಿ, ಬೆಳಗ್ಗೆ ಆಗಿರಲಿ, ರಾತ್ರಿ 12 ಗಂಟೆ ಆಗಿರಲಿ, 2 ಗಂಟೆ ಆಗಿರಲಿ, ಪ್ರತಿ ಪೇಷಂಟ್ ಬಂದು ಎದ್ದು ಟ್ರೀಟ್ಮೆಂಟ್ ಮಾಡಿ ಮತ್ತೆ ಮಲ್ಗೋರು. ಸೊ ಅದು ನನಗೆ ಒಂಥರ ಸ್ಫೂರ್ತಿ ಆಯ್ತು. ನನಗೆ ನಾನು ಇವ್ರ ಥರ ಆಗಬೇಕು, ನಾನು ಅಪ್ಪನ ಥರ ಆಗಬೇಕು ಅಂತ ನನಗೆ ಒಂದು ಸ್ಫೂರ್ತಿ ಆಯಿತು. ಅದಕ್ಕೆ ನಮ್ಮ ಅಮ್ಮ ನನಗೆ ಅಪ್ಪನಿಗೆ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಈಗ ಒಂದು ಫ್ಯಾಮಿಲಿ ನಡಿಬೇಕು ಅಂದರೆ, ಒಬ್ಬರು ಅಷ್ಟು ಬಿಸಿ ಇದ್ದಾಗ ಮನೆ ನಡಿಬೇಕು ಅಂದರೆ ನಮ್ಮ ತಾಯಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು. ಅಮ್ಮನೂ ಹೇಳೋರು, ನೀನು ಡಾಕ್ಟರ್ ಆಗಬೇಕು, ಅಪ್ಪನ ಥರ ಇದು ಮಾಡಬೇಕು ಅಂತ ತುಂಬ ಇಷ್ಟಪಡ್ತಿದ್ರು. ಸೊ ಇದು ನನ್ನ ಮೈಂಡಲ್ಲಿ ಚಿಕ್ಕದಿಂದಲೇ ನನಗೆ ಮೈಂಡಲ್ಲಿ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನಾನು ವೈದ್ಯ ವೃತ್ತಿನ ತೊಗೊಂಡೆ. ಸೊ ಮೊದಲನೇ ಭಾಳ ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ ಒಂದು ದೊಡ್ಡ ಇದು ಅಂತ ಹೇಳಿದ್ರೆ, ನಮ್ಮ ಅಪ್ಪ ನನಗೆ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿದ್ರು. ಆ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು. ಯಾಕೆ ಅಂತ ಹೇಳಿದ್ರೆ, ಅವರು ನನಗೆ ಹೇಳಿದರು, ನನಗೆ ಅಂದರೆ ಅಮ್ಮಗೆ ಹೇಳಿದ್ರು, ಅಮ್ಮ ಕೇಳಿದ್ರು, ಯಾಕೆ ನೀನು ಗೌರ್ಮೆಂಟ್ ಸ್ಕೂಲ್ ಹಾಕ್ತೀಯ, ಪ್ರೈವೇಟ್ ಹಾಕ್ಬೋದಲ್ಲ ಅಂತ ಪ್ರತಿ ತಾಯಿದ ಆಸೆ ಇರುತ್ತೆ. ಆವಾಗ ಅಪ್ಪ ಹೇಳಿದ್ರು, ಇಲ್ಲ ನೀನು ಓದು ಒಂದೇ ಅಲ್ಲ, ಜೀವನದಲ್ಲಿ ಮೌಲ್ಯಗಳು ಕಲಿಬೇಕು. ಮಕ್ಕಳು ಕಷ್ಟ ಸುಖ ನೋಡಿದ್ರೆ ಮುಂದೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡೋದು. ಅದಕ್ಕೋಸ್ಕರ ಜೀವನದಲ್ಲಿ ಮೌಲ್ಯ ತಿಳ್ಕೊಳ್ಳಿ. ಸರ್ಕಾರಿ ಶಾಲೆಯಲ್ಲಿ ಹೋದ್ರೆ ಏನು ಮೌಲ್ಯಗಳು ತಿಳ್ಕೊಳ್ತಾರೋ ಅದೇ ನೀವು ದೊಡ್ಡ ಸ್ಕೂಲ್ಸ್ ಹೋದ್ರೆ ಓದಿಲ್ಲ. ಯಾಕಂದರೆ ಸರ್ಕಾರಿ ಶಾಲೆ ತುಂಬ ಜನ ಬಡವರೇ, ತುಂಬ ಬಡ ಜನ ಬರ್ತಾರೆ. ಅವ್ರ ಜೊತೆ ಬರುತ್ತು ಅಂದರೆ ಅವನಿಗೆ ಜೀವನದಲ್ಲಿ ಯಾವುದು ಸರಿ ಯಾವ್ದು ತಪ್ಪು ತಿಳ್ಕೊಳ್ಳಿ ಅಂತ ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಚಿಕ್ಕವನಿದ್ದಾಗ ನನ್ನ ಜೊತೆಲ್ಲ ಸ್ನೇಹಿತರಿದ್ದರು. ನನ್ನ ಸ್ನೇಹಿತರು ತುಂಬ ಅವ್ರ ಮನೆಗೆ ಹೋಗಿ ಆಟ ಆಡ್ತಿದ್ವಿ. ಅವರೆಲ್ಲ ಒಂಥರ ತುಂಬ ಅನುಬಂಧ ಚೆನ್ನಾಗಿತ್ತು. ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ದ ರೀತಿ, ಅವ್ರದ್ದಿದ್ದ ಅದೆಲ್ಲ ನನಗೆ ಅನ್ನಿಸ್ತು, ಇದು ಜೀವನ ಒಂಥರ ನನಗೆ ಜೀವನದ ಹತ್ರ ನೋಡಿದೆ. ಅದಕ್ಕೋಸ್ಕರ ನನಗೇನಾಯಿತು ಅಂತ ಹೇಳಿದ್ರೆ, ಇದು ನನಗೆ ಜೀವನದಲ್ಲಿ ಆ ಮೌಲ್ಯನ ನಾನು ಇಲ್ಲಿವರೆಗೂ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ನನಗೆ ಪೇಷಂಟ್ಸ್ ಬರ್ತಾರೆ, ತುಂಬ ಹಳ್ಳಿ ಜನ ಬರ್ತಾರೆ. ಹಳ್ಳಿ ಜನಲ್ಲಿರುವಷ್ಟು ನಂಬಿಕೆ, ಮುಗ್ಧತೆ ಖಂಡಿತ ನನಗೆ ನನಗೆ ತುಂಬ ನನಗೆ ಆನಂದ ಆಗುತ್ತೆ. ನನ್ನ ಹಳ್ಳಿ ಜನಗಳಿಗೆ ನಾನು ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ. ಸೊ ಈಗ ನಾನು ಏನೇ ಯಶಸ್ಸಲ್ಲಿ ನಿಂತರೂ, ಈಗ ನಾನು ಮೊದಲನೇದು ನಮ್ಮ ಅಪ್ಪ ಅಮ್ಮಗೆ ನಾನು ಆ್ಯಕ್ಚುಲಾಗಿ ನಾನು ಇದು ಖಂಡಿತ ಕೊಡ್ಬೇಕು ನಾನು. ಅದಾದಮೇಲೆ ಪ್ರತಿ ಹಂತದಲ್ಲಿ ಒಂದು ಹೆಣ್ಣಿನ ಕವಾಡ ಇರಲೇಬೇಕು. ಒಂದು ಯಶಸ್ವಿ ಮನುಷ್ಯ, ಆಲ್ವೇಸ್ ವುಮೆನ್ ಬಿಹೈಂಡ್ ಎ ಮ್ಯಾನ್ ಅಂತಾರಲ್ಲ, ಅದಕ್ಕೋಸ್ಕರ ಪ್ರತಿ ಹಂತದಲ್ಲಿ ಒಂದು ನಮ್ಮ ತಾಯಿಯಾಗಿ ನನ್ನ ಒಂದು ರೋಲ್ ಪ್ಲೇ ಮಾಡಿದ್ರು. ಜೊತೆ ನನ್ನ ಚಿಕ್ಕಂದ ನಮ್ಮ ಅಕ್ಕಂದ್ರು, ನಾನು ಒಬ್ಬನೇ ಮಗ, 4 ಅಕ್ಕಂದ್ರು. ಒಂದು 4 ಅಮ್ಮನ ಥರ ನನಗೆ ಇದು ಮಾಡ್ತಾ ಇದ್ರು. ಸೊ ಆಲ್ಮೋಸ್ಟ್ 5 ತಾಯಿಗಳು ನನಗೆ ನೋಡ್ಕೊಂಡಾಗಾಯ್ತು. ಅದಾದ್ಮೇಲೆ ನಾನು ಮದುವೆ ಆದ್ಮೇಲೆ ನನ್ನ ಹೆಂಡತಿ ಪ್ಲಸ್ ನನ್ನ ಮಕ್ಕಳು ತುಂಬಾ ಸಪೋರ್ಟಿವ್ ಆಯಿತು. ಒಂದು ಮನುಷ್ಯನ ಯಶಸ್ಸು ಕಾಣಬೇಕು ಅಂದ್ರೆ ಇದೆಲ್ಲ ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ಒಂದು ಇದನ್ನು ಕಷ್ಟ ಆಗ್ಬಿಡುತ್ತೆ. ಸೊ ನನಗೆ ಪ್ರತಿ ಹಂತದಲ್ಲಿ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ಮಕ್ಕಳು, ನನ್ನ ಅಕ್ಕಂದ್ರು, ಅಮ್ಮ, ಅಪ್ಪ ನನಗೆ ಬಹಳ ಪರಿಣಾಮ ಬೀರಿ ನನಗೆ ಇವತ್ತು ಈ ಸ್ಥಾನದಲ್ಲಿ ದೇವರು ನನಗೆ ಕೂಡಿಸಿದ್ದಾರೆ. ಖಂಡಿತ ಸರ್. ನಿಮ್ಮ ಬಾಲ್ಯ ಬದುಕು, ಎಜುಕೇಶನ್ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಏನು ಹೇಳ್ತೀರಿ ಸರ್? ಎಲ್ಲೆಲ್ಲೇ ನೀವು ಹಂತವಾಗಿ ಎಜುಕೇಶನ್ ಅನ್ನ ಪಡ್ಕೊಳ್ತಾ ಹೋಗ್ತೀರಿ? ನಾನು ಹುಟ್ಟಿದ್ದು ಹೆಬ್ಬಾಳದಲ್ಲಿ. ಹೆಬ್ಬಾಳದಲ್ಲಿ ಅಪ್ಪ ಅವರೇನಾಯ್ತು, ಹೆಬ್ಬಾಳದಲ್ಲಿ ಇದ್ರು. ಯಲಹಂಕಗೆ ಬಂದು ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದಕ್ಕೆ ಜನ ಅವರಿಗೆ ಹೆಬ್ಬಾಳ್ ಡಾಕ್ಟ್ರು ಅಂತ ಹೆಸರಿಬಿಟ್ರು. ಹೆಬ್ಬಾಳ್ ಡಾಕ್ಟ್ರು ಅಂತ. ನಾನು ಹುಟ್ಟಿದ್ದು ಹೆಬ್ಬಾಳದಲ್ಲೇ. ಬಟ್ ನಾನು ಯಲಹಂಕಗೆ ಶಿಫ್ಟ್ ಆದಾಗ 4 ವರ್ಷದ ಮಗ, ನಾನು ಹುಡುಗ. ಸೊ 4 ವರ್ಷಕ್ಕೆ ಅಪ್ಪ ಶಿಫ್ಟ್ ಆದ್ರೂ ಆ ಹೆಸರು ಮಾತ್ರ ಹೋಗ್ಲಿಲ್ಲ. ಆಮೇಲೆ ಬಾಲ್ಯತನ ಅಂದ್ರೆ ನಾನು ಯಲಹಂಕದಲ್ಲೇ ಬಾಲ್ಯತನ ಕಳೀತು. ನಂದು ಸರ್ಕಾರಿ ಶಾಲೆಯಲ್ಲಿ ಓದಿದೆ. ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ, ಬೇರೆ ಸ್ಪರ್ಧೆಗಳಲ್ಲೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದೆ. ಅದಾದ ಮೇಲೆ ಬೇರೆ ನಂದು ಕಾಲೇಜು MBBS ಮಾಡಿದೆ. ಅದಾದಮೇಲೆ ದಾವಣಗೆರೆಯಲ್ಲಿ JJ ಮೆಡಿಕಲ್ ಕಾಲೇಜ್ನಲ್ಲಿ ಮಕ್ಕಳ ಡಾಕ್ಟ್ರು ಮಾಡಿದೆ. ಅದಾದ ಮೇಲೆ ಬಂದು ನಾನು ಅಪ್ಪನ ಜೊತೆಗೂಡ್ಕೊಂಡೆ. ಅಪ್ಪ ಇದ್ರು ಆ ಸಮಯದಲ್ಲಿ. ಯಲಹಂಕ ಓಲ್ಟೋನಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅಪ್ಪ ಜೊತೆ ಸೇರಿಕೊಂಡೆ.
ಸೊ ಅಪ್ಪ ಜೊತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ, ನಾನು ಸ್ಟಾರ್ಟ್ ಮಾಡಿದ್ದಾಗ ಯಲಹಂಕ ತುಂಬ ಹಳ್ಳಿ ಅದು. 94ರಲ್ಲಿ ತುಂಬ ಹಳ್ಳಿ ಅದು. ಆವಾಗ ತುಂಬ ಜನ ಒಳ್ಳೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇರಲಿಲ್ಲ ಯಲಹಂಕದಲ್ಲಿ. ಸೊ ನಾನು ಫಸ್ಟ್ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಸ್ಪೆಷಲಿಸ್ಟ್ ಅಂತ ರೆಕಗ್ನೈಸ್ ಮಾಡಿ ಜನ ನನಗೆ ಒಂದು ಮಕ್ಕಳ ಡಾಕ್ಟರ್ ಆಗಿ ಸೊ ಇಲ್ಲಿವರೆಗೂ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಈ ಪಿಡಿಯಾಟ್ರಿಕ್ ಸಬ್ಜೆಕ್ಟ್ನೇ ನೀವು ಯಾಕೆ ಚೂಸ್ ಮಾಡಿದ್ರಿ ಸರ್? ಪಿಡಿಯಾಟ್ರಿಕ್ ಯಾಕೆ ಚೂಸ್ ಮಾಡಿದೆ ಅಂದರೆ ಇದು ಒಂದು ಅಂದರೆ ನನ್ನ ಒಂದು ಅಪ್ಪಗೆ ಅದೇನೋ ಗೊತ್ತಿಲ್ಲ, ಅವರು ಜನರಲ್ ಪ್ರಾಕ್ಟೀಸ್ ಆಗಿದ್ರು ಮಕ್ಕಳೇ ಜಾಸ್ತಿ ಬರ್ತಿದ್ರು ಅವರಿಗೆ. ಓಕೆ ಓಕೆ ಗಾಟ್ ಇಟ್. ಮಕ್ಕಳು ತುಂಬಾ ಜಾಸ್ತಿ ಬರ್ತಿದ್ರು. ಅದೇನೋ ನಂಬಿಕೆ, ಅವ್ರ ಅಪ್ಪನ ಮೇಲೆ ಅಪ್ಪನ ಕೈ ಇಟ್ರೆ ಮಕ್ಳಿಗೆ ಚೆನ್ನಾಗ್ ಆಗ್ತಾರೆ ಅಂತ ಅಪ್ಪಂದು ಒಂಥರ ನಾನು ನೋಡ್ತಿರೋ ಪ್ರಕಾರ ಮಕ್ಕಳು ತುಂಬಾ ಬರ್ತಿದ್ರು. ಸೊ ನನಗೆ ಅದು ಒಂಥರ ಅನಿಸ್ತು, ಇಲ್ಲ ನಾನು ಮಕ್ಕಳ ಆಸಕ್ತಿ ನಿಮಗೆ ಅದೇ ಆಸಕ್ತಿ ಅಲ್ಲೇ ನನಗೆ ಶುರು ಆಗ್ಬಿಡ್ತು. ಅಪ್ಪ ನೋಡಿದ ತಕ್ಷಣ ಮಕ್ಕಳು ಜಾಸ್ತಿ ನೋಡ್ತಿದ್ರಲ್ಲ ಅಂತ ನಾನು ಮಕ್ಕಳ ಡಾಕ್ಟರ್ ಆಗೋಣ ಅಂದ್ಬಿಟ್ಟು ಮಕ್ಕಳ ಡಾಕ್ಟರ್ ಆದೆ. ಮಕ್ಕಳ ಡಾಕ್ಟರ್ ಅಂತ ಹೇಳಿದ್ರೆ ನನಗೆ ಒಂಥರ ಒಂದು 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 ಮೂಗಿಲ್ದಿರೋ ಜೀವ, ಬಾಯಿಲ್ದಿರೋ ಜೀವ ತರ ಅದು. ಬಾಯಿಲ್ದ ಮಕ್ಕಳು ಅಂದ್ರೆ ಹೇಳಕ್ ಶಕ್ತಿ ಇಲ್ಲ, ಹುಟ್ಟೋ ಮಕ್ಕಳಿಗೆ ಏನು ಹೇಳಕ್ಕಾಗತ್ತೆ. ಅದರಲ್ಲಿ ಕಾಲೇ ಕಂಡುಹಿಡಿಯಬೇಕು, ಅದನ್ನು ವಾಸಿ ಮಾಡಬೇಕು ಅಂದ್ರೆ ಬಹಳ ಕಷ್ಟಕರ ಕೆಲಸ, ಸವಾಲದು. ಅದನ್ನ ನಾನು ಓದಿ ಎಕ್ಸ್ಪೀರಿಯನ್ಸ್ ಮಾಡಿ ಈಗ ದೇವರ ದಯೆಯಿಂದ ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಖಂಡಿತ ಸರ್. KK ಆಸ್ಪತ್ರೆ ಇದರ ಜೊತೆಗಿನ ನಿಮ್ಮ ನಂಟು ಮತ್ತೆ ಜರ್ನಿ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ಇದು KK ಆಸ್ಪತ್ರೆ ಅನ್ನೋದು 1999 ಜುಲೈ 4ರಿಂದ ನಾನು ಪ್ರಾರಂಭ ಮಾಡಿದೆ. KK ಅಂದರೆ ಏನು? KK ಅಂದರೆ ಅಪ್ಪ ಅಮ್ಮನ ಹೆಸರು. ಅಪ್ಪ ಅಮ್ಮನ ಆಶೀರ್ವಾದ ಮೇಲೇ ನಾನು ಆ ಹೆಸರಿಟ್ಟೆ. ಅದೇ ನಾನು KK ಅಂದರೆ ಅಪ್ಪನ ಹೆಸರು ಅಮ್ಮನ ಹೆಸರು ಸೇರಿ ಅಪ್ಪ ಅಮ್ಮನ ಹಾಸ್ಪಿಟ್ಲು ಅಂತ ನಾನು ಸ್ಟಾರ್ಟ್ ಮಾಡಿದೆ. ಆ ಹೆಸರು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಯಾಕಂದರೆ ಅವ್ರು ಇಲ್ಲದೆ ಇದ್ರೆ ನಾನು ಇಲ್ಲಿ ಪ್ರಪಂಚದಲ್ಲಿ ನನಗೆ ಬರ್ತಾನೆ ಇರಲಿಲ್ಲ. ಅವರಿಂದ ನಾನು ಏನಾದ್ರು, ಅದಕ್ಕೆ ನಾನು ಅವರಪ್ಪ ಅಮ್ಮ ಹೆಸರಿಟ್ಟೆ. KK ಆಸ್ಪತ್ರೆ ಯಲಹಂಕ ಓಲ್ಡ್ ಟೌನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಒಂದು ಸ್ಮಾಲ್ ಚಿಕ್ಕದಾಗಿ ಮಾಡಿದೆ ನಾನು, ಒಂದು 15 ಬೆಡ್ ಮಾಡ್ಕೊಂಡು ಮಾಡಿದ್ದು 99ರಲ್ಲಿ. ಅದಾದಮೇಲೆ ಹಂತವಾಗಿ 2003ನೇ ಇಸ್ವಿನಲ್ಲಿ ಉಪನಗರಕ್ಕೆ ಶಿಫ್ಟ್ ಮಾಡಿದೆ. ಉಪನಗರ ಶಿಫ್ಟ್ ಮಾಡಿ ಗ್ರೌಂಡ್ ಅಂಡ್ ಫಸ್ಟ್ ಫ್ಲೋರ್ ಕಟ್ಕೊಂಡೆ. ಅವಾಗ 30 ಬೆಡ್ ಮಾಡ್ಕೊಂಡೆ. ಅದಾದಮೇಲೆ ನಿಧಾನವಾಗಿ ಬರ್ತಾ 50 ಬೆಡ್ ಮಾಡಿದೆ. ಈಗ ಇನ್ನೊಂದು ಫ್ಲೋರ್ ಕಟ್ಟಿ ಆಯಿತು. ಈಗ ನಮ್ಮ ಹತ್ರ ಈಗ ಎಲ್ಲ ಅನುಕೂಲಗಳು ನಮ್ಮ ಹತ್ರ ಇದೆ. ಈಗ ICU ಇದೆ, ಡಯಾಲಿಸಿಸ್ ಇದೆ, ಹೈಟೆಕ್ OT ಇದೆ, ಮಾಡ್ಯುಲರ್ OT ಅಂತ ಹೇಳ್ತೀವಿ, ಅದಕ್ಕೂ ಇವೆಲ್ಲ ಇದೆ. ಸೊ ನಾನು ಎಲ್ಲ ನನಗೇನು ಆಸೆ ಇತ್ತು ಅಂತ ಹೇಳಿದ್ರೆ, ಯಲಹಂಕದಲ್ಲಿ ಸೌಕರ್ಯ ಆದಷ್ಟು ನಾನು ಎಷ್ಟಾದಷ್ಟು ನಾನು ಕೊಡ್ಬೇಕು, ನಾನು ಜನಗಳಿಗೆ ಅದರ ಉಪಯೋಗ ಪಡ್ಕೊಳ್ಬೇಕು. ಜೊತೆಗೆ ಅವ್ರಿಗೆ ದರ ಹೆಂಗಿರ್ಬೇಕು, ಕೈಗೆ ಎಟ್ಕೋ ಇರಬೇಕು. ಹೌದೌದು. ಈಗಲೂ ನಾನು ಫೀಸ್ ನಂದು ಯಲಹಂಕದಲ್ಲಿ ಮಕ್ಕಳ ಡಾಕ್ಟರ್ ಕಮ್ಮಿ ಚಾರ್ಜ್ ಮಾಡ್ತೀನಿ. ನಾನು 32 ವರ್ಷದ ನನ್ನ ಪ್ರಾಕ್ಟೀಸ್ ಆದ್ರೂ ಇವತ್ತು ನನ್ನ ಫೀಸು ನನಗೆ ಕಮ್ಮಿನೇ ಇಟ್ಟಿದ್ದೀನಿ ನಾನು ಅದಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ ಇರೋರು ಇರ್ತಾರೆ, ಇಲ್ದವರು ಇರ್ತಾರೆ. ಅದಕ್ಕೋಸ್ಕರ ಈ ಮಕ್ಕಳು ಅಂದಮೇಲೆ ಯಾರೂ ತಂದೆ ತಾಯಿಗೆ ಇದು ಮಾಡೋದಿಲ್ಲ, ಕಷ್ಟ ಎಷ್ಟೇ ಆದರೂ ಅವ್ರಿಗೆ ಮಕ್ಕಳಿಗೆ ತೋರಿಸೋ ಪ್ರಯತ್ನ ಪಡ್ತಾರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಆಗೋರ್ಗೂ ಇರಲಿ ಇಲ್ದಿರೋರ್ಗೂ ಇರಲಿ, ಈಗ ಬಡ ಜನಗಳಿಗೂ ಆಗಿರಲಿ. ನನ್ನ ಹತ್ರ ಬರ್ತಾರೆ ಜನ, ಪಾಪ ಕೂಲಿ ಕೆಲಸ ಮಾಡೋರು ಬರ್ತಾರೆ, ರಸ್ತೆಯಲ್ಲಿ ಟಾರ್ ಹಾಕೋರು ಬಂದು ತೋರಿಸ್ಕೊಳ್ತಾರೆ. ಮಕ್ಕಳಂದ್ಮೇಲೆ ಯಾರೂ ಇದು ಮಾಡೋದಿಲ್ಲ, ಅಂಥವ್ರಿಗೂ ನಾನು ಇಟಕ್ಲಿ ಅಂತ ನಾನು ಆ ಉದ್ದೇಶದಿಂದ ನಾನು ಸ್ವಲ್ಪ ಇವತ್ತೂ ಅಷ್ಟೇ, ಇವತ್ತು ಫೀಸ್ ನಂದು ಯಲಹಂಕದಲ್ಲಿ ತುಂಬ ಕಡಿಮೆನೇ ಇಟ್ಟಿದ್ದೀನಿ. ನಾನು ಯಲಹಂಕದಲ್ಲಿ ಅಷ್ಟು ದುಡ್ಡು ಉದಾರ್ದ್ರು ಇದು ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ದುಡ್ಡು ಮುಖ್ಯ ಅಲ್ಲ, ಸೊ ನನಗೊಂದು ಸೇವೆ ಮುಖ್ಯ. ಅಪ್ಪ ನೋಡಿದ್ದೆ ನಾನು, ಅಪ್ಪದು ಅಷ್ಟೇ. ಅಪ್ಪದು ಅಂದರೆ ನೀವು ಹೇಳಬೇಕು ಅಂತ ಹೇಳಿದ್ರೆ ಈಗಲೂ ಜನ ಬಂದು ಅಲ್ಲಿ ಫೋಟೋ ಹಾಕಿದ್ದೀನಿ ದೇವ್ರದ್ದು, ಅಂದರೆ ಅವ್ರ ಅಪ್ಪದು ಕೈ ಮೂತ್ಕೊಂಡು ಹೋಗ್ತಾರೆ ದೇವ್ರು ಅಂದ್ಬಿಟ್ಟು. ಆ ಥರ ಅವರಿಗೆ ಆರಾಧಿಸ್ತಾರೆ. ಅದು ಬರಬೇಕು ಅಂದರೆ ಅಪ್ಪ ಸೇವೆ ಮನೋಭಾವ ಆಯಿತು. ಅಪ್ಪ ಫೀಸ್ ಜಾಸ್ತಿ ಚಾರ್ಜ್ ಮಾಡ್ತಿರ್ಲಿಲ್ಲ. ದುಡ್ಡಿಲ್ಲ ಅಂದ್ರೂ ಆಯ್ತು ನೆಕ್ಸ್ಟ್ ಮುಂದಿನ ಸರಿ ಕೊಡಿಯಪ್ಪ ಅಂತ ಹೇಳ್ತಿದ್ರು. ಬಸ್ ಚಾರ್ಜ್ ಕೊಟ್ಟು ಕಳಿಸೋರು ಅವ್ರಿಗೆ. ಆ ಥರ ಜನಲ್ಲಿ ಅಷ್ಟು ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ, ತುಂಬ ಕಷ್ಟ ಇತ್ತು. ಜನಗಳಿಗೆ ದುಡ್ಡು ಇರಲಿಲ್ಲ ಅವಾಗ. ಫಸ್ಟ್ ಅದನ್ನೆಲ್ಲ ಈಗ ಜನ ನನಗೆ ಬಂದು ನೆನೀತಾರೆ, ನನ್ನ ಬಂದು ಹೇಳ್ತಾರೆ, ನಿಮ್ಮಪ್ಪ ಈ ಥರ ಇದ್ರು, ನನಗೆ ಈ ಥರ ಉಳಿಸಿದ್ರು, ನನಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸಿದ್ರು, ತುಂಬ ಸಂತೋಷ ಡಾಕ್ಟ್ರೆ, ದೇವ್ರ ಥರ ಇದ್ರು ಅವರು ಅಂತ ಇವಾಗಲೂ ನನಗೆ ಅದನ್ನು ಹೇಳ್ತಾರೆ. ಹೇಳ್ಕೊಟ್ಟಾಗ ನನಗೆ ಆನಂದ ಆಗುತ್ತೆ. ಜೊತೆಗೆ ನನಗೆ ಸ್ಫೂರ್ತಿ ಕೊಡುತ್ತೆ. ನಾನು ಅಟ್ಲೀಸ್ಟ್ ಅವರಷ್ಟು ಮಾಡದೇ ಇದ್ರು ಅಟ್ಲೀಸ್ಟ್ ಏನಾದ್ರು ಒಂದು ಸ್ವಲ್ಪ ಸಾಧನೆ ಮಾಡಬೇಕು ಅಂತ, ಆದಷ್ಟು ಮಾಡಬೇಕು ಅಂತ ನಾನು ಏನು ಮಾಡ್ತೀನಿ, ಆದಷ್ಟು ನಾನು ಮ್ಯಾಕ್ಸಿಮಮ್ ಮಾಡೇ ಮಾಡ್ತೀನಿ. ಸರ್, ನೀವು ಮಾತಾಡ್ತಿರ್ಬೇಕಾದ್ರೆ ನಿಮ್ಮದು KK ಆಸ್ಪತ್ರೆಯ ಹಂತದ ಬೆಳವಣಿಗೆ ಅನ್ನೋದು ಗೊತ್ತಾಯಿತು. ಆರಂಭದಲ್ಲಿ 15 ಬೆಡ್ 30 ಈ ಥರ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಇವತ್ತು ಸಂಪೂರ್ಣವಾಗಿ ಫೆಸಿಲಿಟಿಯನ್ನು ಕೊಡಬೇಕು ಅಂತ. ಬಟ್ ಅದು ಕೂಡ ಸವಾಲಿನ ಕೆಲಸನೇ.
ಈಗ ನೋಡಿ ಎಲ್ಲ ಒಂದು ಯಾವುದೋ ನೀವು ಡಯಾಲಿಸಿಸ್ ಯಂತ್ರ ತರಬೇಕು ಅಂದರೆ ಮತ್ತೆ ಯಾವುದೋ ಒಂದು ಎಕ್ವಿಪ್ಮೆಂಟ್ ತರಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಹ್ಯೂಜ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ನಿಮಗೆ ಸೇವಾ ಮನೋಭಾವ, ಫಿನಾನ್ಷಿಯಲಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸವಾಲುಗಳನ್ನು ಎದುರಿಸಿದ್ರ ಈ ಬೆಳವಣಿಗೆಯಲ್ಲಿ ನೀವು? ಎದುರಿಸಿದ್ದೀನಿ, ಭಾಳ ಕಷ್ಟಪಟ್ಟಿದ್ದೀನಿ. ಬ್ಯಾಂಕ್ ಲೋನ್ ತೊಗೊಂಡಿದ್ದೀನಿ, KSFC ಇಂದ ಲೋನ್ ತೊಗೊಂಡಿದ್ದೆ ನಾನು ಸ್ಟಾರ್ಟಿಂಗಲ್ಲಿ, ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ತೊಗೊಂಡಿದ್ದೆ. ಸೊ ಹಂಗನ್ಬಿಟ್ಟು ನಾನು ಲೋನ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ನಾನು ಜನಗಳ ಮೇಲೆ ಬರ್ಡನ್ ಹಾಕಬಾರ್ದು. ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಹಂಗನ್ಬಿಟ್ಟು ನಾನು ಜಾಸ್ತಿ ಮಾಡಿ ನಾನು ಪೇಷಂಟ್ಗೆ ಮತ್ತೇನಾಗುತ್ತೆ ಅಂದರೆ ಡಾಕ್ಟ್ರಿಗೆ ಆ ಪ್ರೆಷರ್ ಬರಬಾರ್ದು ಅಂತ ನಾನು ನಿಧಾನವಾಗಿ ಹೋಗ್ತಾ ಇದ್ದೀನಿ ನಾನು. ಬಟ್ ಸಾಧನೆ ಒಂದು ಸೇವಾ ಮನೋಭಾವ ಇತ್ತು ಅಂದರೆ ಖಂಡಿತ ದೇವ್ರು ನಮಗೆ ಸಾಥ್ ಕೊಟ್ಟೆ ಕೊಡ್ತಾನೆ ಮೇಡಮ್. ಖಂಡಿತ, ಇದಂತೂ ನಿಜ. ಯಾರೂ ಅಷ್ಟೇ ಒಂದು ಹಾರ್ಡ್ ವರ್ಕು, ಡಿಟರ್ಮಿನೇಷನ್ನು, ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವತ್ತೂ ಒಂದು ಫೇಲ್ ಆಗಿಲ್ಲ. ಇದು ಉದಾಹರಣೆ. ನೀವು ಯಾವಾಗಲಾದರೂ ಅದೊಂದು ಗಾದೆ ಇದೆ, ಯಾವತ್ತೂ ಅದು ಮಾಸಲ್ಲ ಅಂದ್ಬಿಟ್ಟು. ಖಂಡಿತ. ಸೊ ಅದಕ್ಕೋಸ್ಕರ ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಹೌದು ಸರ್. ಈ ನಿಮ್ಮ ಜರ್ನಿಯಲ್ಲಿ ಸರ್ ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಎಷ್ಟೋ ಜನರಿಗೆ ನೀವು ಬೇಕಾದಂಥ ವೈದ್ಯರು, ನಿಮ್ಮ ತಂದೆಯವ್ರನ್ನ ನೆನಪಿಸ್ಕೊಂಡು ನಿಮ್ಮ ಹತ್ರ ಬರೋರು ಇದ್ದಾರೆ. ನಿಮ್ಮ ಕೈಗುಣ ನೋಡಿ ನೀವೇ ಬೇಕು ಅಂತ ಹೇಳಿ ಬರುವಂತಹ ಹಲವು ಜನ ಇದ್ದಾರೆ. ಈ ರೀತಿ ಒಂದು ಬೆಳವಣಿಗೆಯನ್ನು ಕಾಣಬೇಕು ಅನ್ನೋದಾದರೆ ನಿಮ್ಮ ಶ್ರಮ ಮತ್ತು ಕುಟುಂಬದವರ ಸಹಕಾರ, ನಿಮ್ಮ ಸಿಬ್ಬಂದಿಯ ಸಹಕಾರ, ಈ 3 ಆಯಾಮದಲ್ಲಿ ಹೇಳೋದಾದರೆ ಏನು ಹೇಳ್ತೀರಿ ಸರ್? ಹೌದು. ಈಗ ನನ್ನ ಯಶಸ್ಸಿನ ಹಿಂದೆ ಒಂದು ನಾನು ಹೇಳಿದೆ ಫ್ಯಾಮ್ಲಿ, ಸೆಕೆಂಡ್ ಒನ್ನು ನಮ್ಮ ಸಿಬ್ಬಂದಿ. ನಮ್ಮ ಹತ್ರ ಜೊತೆಗೆ ಸಿಬ್ಬಂದಿಗಳು ಆಲ್ಮೋಸ್ಟ್ 20 ವರ್ಷ 25 ವರ್ಷ ಜೊತೆಗಿದ್ದಾರೆ. 25 ವರ್ಷ ಜೊತೆಗಿದ್ದಾರೆ. ಅವ್ರದ್ದು ಯಾವ ಥರ ಅಂದರೆ ಒಂದು ನಮ್ಮದು ಸಿಬ್ಬಂದಿ ನಾವೊಂದು ಫ್ಯಾಮ್ಲಿ ಥರ, ನಾವೊಂದು ಫ್ಯಾಮ್ಲಿ. ಸೊ ನಾವೊಂದು ಫ್ಯಾಮ್ಲಿನಲ್ಲಿ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಅವರು ನಮ್ಮ ಎನಿ ಟೈಮ್ ಯಾವಾಗ ರಾತ್ರಿ ಆಗಲಾದರೂ ನಮ್ಮ ಜೊತೆ ನಿಂತ್ಕೊಳ್ತಾರೆ. ಸೊ ಒಂಥರ ನಮ್ಮ ಫ್ಯಾಮ್ಲಿ ಥರ ಇದಾಗಿದೆ. ಸೊ ನಮ್ದು 27ನೇ ವರ್ಷ ನಮ್ದು ಆಸ್ಪತ್ರೆ ನಡೀತಾ ಇರೋದು ಈಗ 27th ಇಯರ್ ಅದು. ಇದಕ್ಕೆ ಖಂಡಿತ ಅವರು ಆಧಾರ ಸ್ತಂಭಗಳು. ತುಂಬಾ ಸ್ಟಾಫ್ ನಮ್ಮ ಹತ್ರ ತುಂಬಾ ವರ್ಷಗಳಿಂದ ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಅನ್ನೋದ್ರಿಂದ ಒಂದು ಜೊತೆಗಾಗಿ ಕೆಲಸ ಮಾಡ್ತಿದ್ದೆ ನಾವೆಲ್ಲ. ಸೊ ನಾನು ಅದನ್ನೇ ನನ್ನ ಸ್ಟಾಫ್ಗೆ ನಾನು ಮೀಟಿಂಗಲ್ಲಿ ನಾನು ಹೇಳಿದ್ರು ಅಷ್ಟೇ, ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಟೀಮ್ ತರ ಕೆಲಸ ಮಾಡಬೇಕು ಅಂತ. ಸೊ ಪ್ರತಿಯೊಬ್ಬರಿಗೆ ಗೊತ್ತು ನಮ್ಮ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ಇರಬೇಕು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಡಾಕ್ಟರ್ ಏನ್ ಬಯಸ್ತಾ ಇದ್ದಾರೆ, ಯಾವ ತರ ಡಾಕ್ಟರ್ ಅವರು ನಮ್ಮನ್ನ ನೋಡ್ತಾರೆ ಗುಣ. ಈ ಡಾಕ್ಟರ್ ಸೇವೆ ಮನೋಭಾವ ಇದೆಯಾ ಅಂತ ಅದನ್ನ ಅವರು ಇಷ್ಟಪಟ್ಟಿದ್ದಾರೆ. ಅವ್ರಿಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಅದಕ್ಕೆ ನಮ್ಮ ಹತ್ರ ತುಂಬಾ ಎಂಪ್ಲಾಯೀಸು ತುಂಬಾ ವರ್ಷಗಳಿಂದ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಸರ್. ಇದು ಒಂದು ಭಾಗ. ನೀವು ವೈದ್ಯಕೀಯ ಅಥವಾ ಈ ಆರೋಗ್ಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅನ್ನೋದಾದರೆ ಮನಸ್ಸಲ್ಲಿ ಆ ಸೇವಾ ಮನೋಭಾವ ಇತ್ತು ಅನ್ನೋದು ನಮ್ಮ ಕ್ಲಾರಿಟಿ ಸಿಗುತ್ತೆ. ಇದ್ರ ಜೊತೆಗೆ ಕಳೆದ 20 ವರ್ಷಗಳಿಂದ ಸರ್ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿದ್ದೀರಿ. ಈ ಶಿಬಿರಗಳನ್ನು ಮಾಡೋದು, ಜನರಿಗೆ ಹೆಂಗೆ ಅಂದರೆ ಉಚಿತವಾಗಿ ಏನೇನೋ ಕೊಡೋದಕ್ಕೆ ಸಾಧ್ಯ ಅದೆಲ್ಲವನ್ನು ಕೂಡ ಕೊಡುವಂತಹ ಪ್ರಯತ್ನ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಒಂದು ನನಗೆ ಬಡ ಜನಗಳಿಗೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಖುಷಿ ಕೊಡುತ್ತೆ. ನನಗೆ ತುಂಬ ಒಂದು ಖುಷಿ ಕೊಡುತ್ತೆ. ನಾನು ಪ್ರತಿಯೊಂದು ವಸ್ತು ನಾನು ದುಡ್ಡಿನಲ್ಲಿ ಅಳೆಯಕ್ಕೆ ಹೋಗೋದಿಲ್ಲ. ಈಗ ನನ್ನ ಹತ್ರ ನನಗೆ ದೇವರು ನನಗೆ ಈ ಸ್ಥಾನ ಕೂಡಿಸಿದ್ದಾನೆ, ಅದರದ್ದು ಉಪಯೋಗ ಅವ್ರಿಗೆ ಕೊಡ್ಬೇಕು ನಾವು. ದುಡ್ಡು ಸೆಕೆಂಡರಿ ನಮಗೆ. ಸೊ ನಾನು ಬಹಳಷ್ಟು ಕ್ಯಾಂಪ್ಗಳು ಮಾಡಿದ್ದೀನಿ, ಸ್ವಇಚ್ಛೆಯಿಂದ ಕ್ಯಾಂಪ್ ಮಾಡಿದ್ದೀನಿ. ಬಹಳಷ್ಟು ಕ್ಯಾಂಪ್ ಮಾಡಿದ್ದೀನಿ. ಹಳ್ಳಿಗೆ ಹೋಗ್ತೀನಿ ನಾನು. ಒಂದು ಟೀಮ್ ಆಫ್ ನನ್ನ ಸ್ಟಾಫ್ ಇಟ್ಕೊಳ್ತೇನೆ, ಮೆಡಿಸಿನ್ಸ್ ಇಟ್ಕೊಳ್ತೇನೆ. ಹಳ್ಳಿಗೆ ಅಲ್ಲಿ ಹೋಗಿ ಮಾತಾಡ್ಬಿಟ್ಟು ನಾವು ಅರೇಂಜ್ ಮಾಡ್ತೀವಿ. ಸೊ ಜನಗಳಿಗೆ ನಾವು ಹೋಗ್ಬಿಟ್ಟು ಒಂದು ಕ್ಯಾಂಪ್ ಮಾಡ್ತೀವಿ. ಸೊ ಈ ಥರ ತುಂಬ ಕ್ಯಾಂಪ್ಸ್ ಮಾಡಿದ್ದೀವಿ ಮೇಡಮ್. ಕೊರೋನಾದಲ್ಲಿ ಡಾಕ್ಟರ್ಸ್ ಹೊರಗಡೆ ಬರ್ತಿರ್ಲಿಲ್ಲ. ಪೇಷಂಟ್ ಆ ಟೈಮ್ನಲ್ಲೂ ನಾವು ಕ್ಯಾಂಪ್ಗೆ ಜನಗಳಿಗೆ ಅವಾಗ ಟ್ರಾನ್ಸ್ಪೋರ್ಟ್ ಇರಲಿಲ್ಲ ಊರಿನವ್ರಿಗೆ. ಅವಾಗ ಬೇರೆ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಸಿಗ್ತಿರ್ಲಿಲ್ಲ. ಈಗ BP ಪೇಷಂಟ್ ಆಗಿರಲಿ, ಶುಗರ್ ಪೇಷಂಟ್ ಆಗಿರಲಿ, ಆಲ್ಮೋಸ್ಟ್ ತುಂಬ ಕೊರೋನಾ ಟೈಮ್ನಲ್ಲಿ ತುಂಬ ಕಷ್ಟ ಆಗ್ತಿತ್ತು ಅವ್ರಿಗೆ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇನು ಮಾಡ್ತಿದ್ವಿ, ಹಳ್ಳಿ ಕಡೆ ಹೋಗ್ಬಿಟ್ಟು ಒಂದು ಯಾವುದಾದ್ರೂ ಒಂದು ಪ್ಲೇಸಲ್ಲಿ ರೆಕಗ್ನೈಸ್ ಮಾಡಿ ಅಲ್ಲಿ ಒಂದು ಕ್ಯಾಂಪನ್ನ ಆರ್ಗನೈಸ್ ಮಾಡಿ ತುಂಬ ಪೇಷಂಟ್ಸ್ ನೋಡ್ತಾ ಇದ್ವಿ. ಸೊ ಎಲ್ಲ ಕಡೆ ತುಂಬ ಕ್ಯಾಂಪ್ಸ್ ಮಾಡಿದ್ವಿ.
ಅದು ಬಿಟ್ಟರೆ ಬೇರೆ ಬೆಂಗಳೂರು ಸುತ್ತಮುತ್ತನೇ ಬ್ಯಾಂಗ್ಳೂರ್ ಸುತ್ತಮುತ್ತ ಮಾಡಿದ್ದೀವಿ. ಸೊ ನಂದು ಯಲಹಂಕದ ಸುತ್ತಮುತ್ತ ಹೇಳ್ಬೋದು, ಬ್ಯಾಂಗ್ಳೂರ್ ಯಲಹಂಕ ಸುತ್ತಮುತ್ತ. ಸೊ ಹಳ್ಳಿಗೆ ಹೋಗ್ತಾ ಇದ್ವಿ, ಹಳ್ಳಿಗೆ ಹೋಗ್ತಿದ್ವಿ, ತುಂಬ ಕ್ಯಾಂಪ್ ಮಾಡ್ತಿದ್ವಿ. ಈಗಲೂ ಅಷ್ಟೇ, ಈಗ ನನಗೆ ಬಡ ಜನ ಬಂದ್ರು ನಾನು ಅವ್ರ ಹತ್ರ ಜಾಸ್ತಿ ಇದು ಮಾಡೋಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀನಿ. ಅವ್ರಿಗೆ ಏನು ಕೊಡ್ತಾರೆ ಅದು ಇಟ್ಕೊಂಡು ನಾನು ಖುಷಿಯಾಗಿ ಇರ್ತೀನಿ ಮೇಡಮ್. ಖಂಡಿತ ಸರ್. ಈ ಕ್ಯಾಂಪ್ಗಳಂದ್ರೆ ರಕ್ತದಾನ ಶಿಬಿರ ಈ ಥರದ ಯಾವ ಥರದ ರಕ್ತದಾನ ಶಿಬಿರ ಅಂದರೆ ರಕ್ತದಾನ ಶಿಬಿರ ರಕ್ತದಾನ ಅಂದರೆ ನಾವು ಆರ್ಗನೈಸ್ ಮಾಡಿದೇನಿಲ್ಲ, ನಾವು ಹೋಗಿ ರಕ್ತದಾನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ. ಬಟ್ ಶಿಬಿರಗಳು ಅಂತ ಹೇಳಿದ್ರೆ ಒಂದು ಈಗ ವೈದ್ಯರನ್ನ ಕರ್ಕೊಂಡು ಹೋಗ್ಬಿಟ್ಟು ಚೆಕಪ್ ಮಾಡೋದು, ಅದೇ ಎಲ್ಲ BP ಆಗಿರಲಿ ಶುಗರ್ ಆಗಿರಲಿ ಎಲ್ಲ ಚೆಕಪ್ ಮಾಡೋದು. ECG ಮಾಡ್ತಾ ಇದ್ವಿ, ಬೇಗಿನ ಪೇಷಂಟ್ ECG ಮಾಡ್ತಾ ಇದ್ವಿ. ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ನಾವು ರೆಕಮೆಂಡ್ ಮಾಡ್ತಿದ್ವಿ, ನೀವು ಹಾರ್ಟ್ ಹಾಸ್ಪಿಟಲ್ ಹೋಗಬೇಕು, ಆ ಥರ ಜಯದೇವ ಹಾಸ್ಪಿಟಲ್ ಹೋಗಬೇಕು ಅಂತ ನಾವು ರೆಕಮೆಂಡ್ ಮಾಡ್ತಿದ್ವಿ. ಅದಾದ ಮೇಲೆ ಮೆಡಿಸಿನ್ಸು ನಾವು ಡಿಸ್ಪೆಂಡ್ ಮಾಡ್ತಿದ್ವಿ. ನಾವೇ ಮೆಡಿಸಿನ್ಸ್ ನಮ್ಮ ಓನ್ ನಮ್ಮ ಫಾರ್ಮಸಿಯಿಂದ ತೊಗೊಂಡೋಗಿ ಇಟ್ಕೊಂಡು ಎಲ್ಲರಿಗೂ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ತುಂಬ ಕಡೆ ಮಾಡಿದ್ವಿ ಕ್ಯಾಂಪ್ಗಳು, ತುಂಬ ಕಡೆ ಮಾಡಿದ್ವಿ. ಸೊ ಒಂಥರ ಈಗಲೂ ನನಗೆ ಕ್ಯಾಂಪ್ ಅಂದರೆ ನನ್ನ ಇಷ್ಟನೇ, ನಾನು ಮಾಡ್ತಾನೆ ಇರ್ತೀನಿ ಅದಕ್ಕೆ. ಖಂಡಿತ ಸರ್. ಈ ನಿಮ್ಮ ಜರ್ನಿಯಲ್ಲಿ ಸರ್ ಎಷ್ಟೋ ಜನ ನಿಮ್ಮ ತಂದೆಯವ್ರು ನೆನಪಿಸ್ಕೊಂಡು ನಿಮ್ಮ ಹತ್ರ ಬಂದುಬಿಟ್ಟು ನಿಮ್ಮ ತಂದೆಯವ್ರು ಇದ್ದಿದ್ದಕ್ಕಾಯಿತು, ನಮ್ಮ ಆರೋಗ್ಯ ಅನ್ನೋದು ಉಳಿತು, ನಾನಿವತ್ತು ಬದುಕಿದ್ದೀನಿ, ಈ ಥರದ್ದೊಂದು ಫೀಡ್ಬ್ಯಾಕು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಎಷ್ಟೋ ಜನ ಬಂದುಬಿಟ್ಟು ನೀವು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ನೋಡಿ ನಮ್ಮ ಮಗು ಉಳಿತು, ಅಥವಾ ನಾವು ಇನ್ನು ಬೆಳೆದಿದ್ದು ನೋಡಿ ಇವತ್ತು ಎಜುಕೇಷನ್ ಪಡ್ಕೊಂಡಿದ್ದೀವಿ, ಇಷ್ಟು ದೊಡ್ಡವರಾಗಿದ್ದೀವಿ, ಈ ಥರದ್ದೆಲ್ಲ ಫೀಡ್ಬ್ಯಾಕನ್ನು ಕೊಡ್ತಿರ್ತಾರೆ. ಯಾರೋ ಕ್ಯಾಂಪಲ್ಲಿ ಸಹಕಾರವನ್ನು ಪಡ್ಕೊಂಡು ಸರ್ ನಿಮ್ಮಿಂದ ಉಪಕಾರ ಆಯಿತು, ಹಣ ನಿಮ್ಮಿಂದ ಉಪಕಾರ ಆಯಿತು, ಈ ಥರದ ಫೀಡ್ಬ್ಯಾಕ್ಸ್ ಎಲ್ಲ ಬಂದಾಗ ಏನು ಅನಿಸುತ್ತೆ ಸರ್? ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತಾ ಹೆಂಗೆ ಅಂತ? ಖಂಡಿತ ಖಂಡಿತ. ತುಂಬ ಜನ ಈ ಥರ ಹೇಳಿದ್ದಾರೆ, ತುಂಬ ಜನ ಬಂದು ನಮಗೆ ಆ ಟೈಮಲ್ಲಿ ಕೇಳಿದಾಗ ನಾನು ಡಾಕ್ಟರ್ ಆಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನನಗೆ ಅನಿಸುತ್ತೆ. ಈಗ ಸಾರ್ಥಕ ಏನಕ್ಕೆ ಆಯಿತು ಅಂದರೆ ನಾನು 4 ಜನಕ್ಕೆ ನನ್ನ ಕಡೆಯಿಂದ ದೇವರು ನನಗೆ ಒಳ್ಳೇದು ಮಾಡಿದ್ದಾನೆ. ಈಗ ನನಗೆ ಬಂದು ನನಗೆ ಅವ್ರು ಹೇಳ್ತಾರೆ, ಈಗ ನಿಮ್ಮ ಅಪ್ಪ ಅವ್ರು ನನಗೆ ಹೇಳ್ತಾರೆ, ನನ್ನ ತುಂಬ ದೊಡ್ಡ ಹುಡುಗ ಇರ್ತಾನೆ, ಚಿಕ್ಕ ಮಗು ಇದ್ದಾಗ ನಿಮ್ಮಪ್ಪ ಈ ಥರ ಜ್ವರ ಜಾಸ್ತಿ ಫಿಟ್ಸ್ ಬಂದಿತ್ತು, ಟ್ರೀಟ್ಮೆಂಟ್ ಮಾಡಿದ್ರು, ಈಗ ನೋಡಿ ನಿಮ್ಮ ಮಗಿದೆ ಅಂತ. ಅವಾಗ ನನಗೆ ಅದು ಖುಷಿ ಆಗುತ್ತೆ, ನನಗೆ ಅವಾಗ ನನಗೆ ಸಾರ್ಥಕ ಆಗುತ್ತೆ. ನಾನು ಈ ಥರ ಅಪ್ಪನ ಪಡೆದಿರೋದು ನನ್ನ ಪುಣ್ಯ ಅಂತ ಅನಿಸುತ್ತೆ ನನಗೆ. ಇಂಥ ಪುಣ್ಯ ಅಂತ ಅನಿಸುತ್ತೆ. ಅಂಥ ಅಪ್ಪನ ಮಗಳು ಹುಟ್ಟಿದಿಂದ ನಾನು ಅದೇ ನನಗೆ ದೇವ್ರು ಕೊಟ್ಟಿರೋ ಪುಣ್ಯ ಅನ್ಬಿಟ್ಟು ಅನಿಸುತ್ತೆ ನನಗೆ. ಜೊತೆಗೆ ನಾನು ಆಲ್ಮೋಸ್ಟ್ 32 ವರ್ಷ ಆಗಲಿಲ್ಲ, ನಾನು ನೋಡಿರೋ ಮಕ್ಕಳೆಲ್ಲ ಈಗ ದೊಡ್ಡ ಆಗ್ಬಿಟ್ಟಿದ್ದಾರೆ. ಈಗ ಅವ್ರ ಮಕ್ಳು ಕರ್ಕೊಂಡ್ಬರ್ತಾರೆ, ಸೆಕೆಂಡ್ ಜನರೇಷನ್ ಕರ್ಕೊಂಡ್ಬರ್ತಾ ಇದ್ದಾರೆ ಈಗ. ಸೊ ಅದಕ್ಕೋಸ್ಕರ ಅವಾಗ ಏನಾಗ್ತದೆ, ಅವಾಗ ಹೇಳ್ತಾರೆ, ಈ ಮಗು ಮಗ ತಂದೆನೂ ನೀವೇ ನೋಡಿ ಡಾಕ್ಟ್ರೆ ಇವ್ನಿಗೆ ಈ ಥರ ಆಗಿತ್ತು, ನೀವು ಅಡ್ಮಿಟ್ ಮಾಡ್ಕೊಂಡಿದ್ರಿ, ತುಂಬ ಸೀರಿಯಸ್ ಆಗಿದ್ದ, ಉಳಿಯಲ್ಲ ಅಂತ ಹೇಳಿದ್ರಿ, ಈಗ ನೋಡಿ ಈಗ ಇಂದಾನೆ ನೋಡಿ ಈಗ ಅವ್ನ ಮಗು ಆಗಿದೆ ಅಂತ ಬಹಳ ಖುಷಿ ಹೇಳಿದಾಗ ನನಗೇನೋ ಒಂಥರ ತುಂಬಾ ಖುಷಿ ಆಗುತ್ತೆ. ಅದನ್ನ ಹೇಳ್ಕೊಳ್ಳೋ ಆಗೋದಿಲ್ಲಷ್ಟು ಖುಷಿ ಆಗತ್ತೆ. ಅದಕ್ಕೋಸ್ಕರ ನನಗೆ ಅವಾಗ ಅನ್ಸುತ್ತೆ ವೈದ್ಯ ಅನ್ನೋದೇನು ಅಂತ ನನಗೆ ಒಂಥರ ಆ ಟೈಮ್ನಲ್ಲಿ ಅನ್ಸೋದು. ನನಗೆ ವೈದ್ಯ ಅಂದ್ರೆ ಏನೋ ಒಂದು ಖುಷಿ ಕೊಡುತ್ತೆ ಅಂತ ಅವಾಗ ಅನ್ಸುತ್ತೆ, ಖುಷಿ ಆಗ ಹೌದು ನಾನು ವೈದ್ಯ ಆಗಿದ್ದು ಒಳ್ಳೇದಾಯ್ತು ಅಂತ. ನನಗೆ ಚಿಕ್ಕ ಮಗುವಿನ ನನಗೆ ಏನು ಆಸೆ ಇತ್ತು ಅದು ನಾನು 100 ಪೂರೈಸಿದ್ರು, ಅಟ್ಲೀಸ್ಟ್ 10% ಅದು ನಾನು ಪೂರೈಸಿದ್ರು ಅಂತ ನನಗೆ ಖುಷಿ ಕೊಡುತ್ತೆ. ಖಂಡಿತ ಸರ್, ಖಂಡಿತ. ಅಂದರೆ ಜನಸಾಮಾನ್ಯರು ಈಗ ಏನೋ ಆರೋಗ್ಯ ಸಮಸ್ಯೆ ಆಯಿತು ಅಂದರೆ ಸರ್ ಭಗವಂತನ ಕಾಣದೇ ವೈದ್ಯರಲ್ಲಿ ಸರ್. ಹೌದು, ನೀವೇ ಇಲ್ಲ ಅಂತ ಹೇಳ್ಬಿಡ್ತಾರೆ, ಕಣ್ಣೀರು ಹಾಕ್ತಾರೆ. ಈ ಥರ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಏನು ಅನಿಸ್ತಾ ಇರುತ್ತೆ ಅಂತ? ಈಗ ಒಂದು ಪರಿಸ್ಥಿತಿನಲ್ಲಿ ನಾನೇನಾದ್ರು ಒಂದು ಅನಿವಾರ್ಯ ಕಾಲ ರಜಾ ಹಾಕಿದ್ರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಪೇಷಂಟ್ ಬಂದು ಹೇಳ್ತಾರೆ, ಡಾಕ್ಟರ್ ನೀವು ಇರಲಿಲ್ಲ, ನನ್ನ ಮಗು ಹೀಗೆ ಆಗ್ಬಿಟ್ಟಿತ್ತು, ಆಮೇಲೆ ಇಷ್ಟು ಜಾಸ್ತಿ ಆಗಿತ್ತು, ನಾವೆಲ್ಲೋ ಕರ್ಕೊಂಡು ಹೋಗಿದ್ದು ಬೇರೆ ಕಡೆ. ಅದರಿಂದ ಅವರು ಆ್ಯಕ್ಚುಲಿಗೆ ಅವ್ರ ಮುಖದ ಮೇಲೆ ಆ ಬೇಜಾರು ಕಣ್ಣೀರು ಕಾಣಿಸ್ಬಿಡುತ್ತೆ ನಮಗೆ. ಅಂದರೆ ಅಷ್ಟು ನಂಬಿಕೆ ಇಟ್ಟಿರ್ತಾರೆ ನಮಗೆ, ಅಷ್ಟು ನಂಬಿಕೆ ಇಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ, ನೀವು ಡಾಕ್ಟರ್ ನೀವು ಕೈ ಮುಟ್ಬಿಡಿ, ನನ್ನ ಹೊರಗಡೆ ಹೋದ ತಕ್ಷಣ ನಮಗೆ ಚೆನ್ನಾಗ್ಬಿಡ್ತಾನೆ ಅಷ್ಟೇ, ನೀವು ಕೈ ಮುಟ್ಬಿಡಿ, ನಾವು ಹೊರಗಡೆ ಹೋದ ತಕ್ಷಣ ಚೆನ್ನಾಗ್ಬಿಡ್ತಾನೆ ಅಷ್ಟೇ. ಸೊ ಅದೊಂದು ನಂಬಿಕೆ. ಅದಕ್ಕೆ ಹೇಳಿದಾಗ ಕೈ ಗುಣ ಅಂತ ಹೇಳ್ತೀವಿ, ದೇವರು ಕೈ ಗುಣ ಅಂತ ಹೇಳಿ. ಕೈ ಗುಣ ಅಂದ್ರೆ ಕೈ ಇಟ್ಟ ತಕ್ಷಣನೇ ಗುಣಪಡಿಸೋಕೆ ದೇವ್ರ ಶಕ್ತಿ ಕೊಟ್ಟಿರ್ತಾರೆ, ಹೀಲಿಂಗ್ ಕೆಪಾಸಿಟಿ. ಸೊ ಈಸ್ ಎ ಹೀಲರ್ ಅಂತ ಹೇಳ್ತೀವಿ ನಾವು. ಆ ಕೈ ಗುಣದ ಬಗ್ಗೆ ತುಂಬಾ ಜನ ನನಗೆ ಹೇಳ್ತಾರೆ, ಇಲ್ಲ ಡಾಕ್ಟರ್ ನಿಮ್ಮ ಕೈ ಮುಟ್ಬಿಡಿ ಸಾಕು, ನನ್ನ ಮಗ ಚೆನ್ನಾಗ್ಬಿಡ್ತಾನೆ, ಇಲ್ಲ ನಿಮ್ಮ ಮುಖ ನೋಡ್ಬಿಟ್ಟು ಸಾಕು, ನನ್ನ ಮಗು ಚೆನ್ನಾಗ್ಬಿಡುತ್ತೆ, ಎಷ್ಟೇ ಜ್ವರ ಇಲ್ದೋಗುತ್ತೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅವ್ರು ಇಟ್ಟಿರೋ ನನಗೆ ಅಭಿಮಾನ, ಅಷ್ಟು ಪ್ರೀತಿ ನೋಡಿದ್ರೆ ನನಗೆ ತುಂಬಾ ಖುಷಿ, ಅಂದ್ರೆ ತುಂಬಾ ಸಂತೋಷ ಆಗುತ್ತೆ, ಆತ್ಮತೃಪ್ತಿ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ, ತುಂಬಾ ಆನಂದ ಭರಿತವಾಗ್ಬಿಡುತ್ತೆ. ಸೊ ಆ ಥರ ಅನಿಸುತ್ತೆ ನನಗೆ. ಸೊ ವೈದ್ಯ ಅದಕ್ಕೆ ಹೇಳೋದು, ಅದೇ ವೈದ್ಯ ಸೇವೆ. ಹೌದು ಸರ್, ವೈದ್ಯ ಸೇವೆ. ಸರ್ ಈ ಒಂದು ಹಂತದ ಜರ್ನಿ ನಿಮ್ಮದು 32 ವರ್ಷ ಆಯಿತು, KK ಆಸ್ಪತ್ರೆ 27 ವರ್ಷ ಆಯಿತು.
ಇದೊಂದೇನೋ ನಾನು ಅಂದ್ಕೊಂಡಿದ್ದೆ, ಇದೊಂದು ಫುಲ್ಫಿಲ್ ಮಾಡಬೇಕು, ಈ ಥರದ್ದು ಏನಾದರೂ ಡ್ರೀಮ್ಸ್ ಉಳ್ಕೊಂಡಿದೆಯಾ ಅಥವಾ ಎಸ್ ಕ್ಲಿಯರ್ ಅನ್ನುವಂಥ ಭಾವನೆ ಇದೆಯಾ? ನಾನು ಬುದ್ಧಿ ಬಂದಾಗಿಂದಲೂ ನಾನೇನು ಚಿಕ್ಕ ಹುಡುಗ ಅನಿಸುತ್ತೆ, ಹಾಂ ಆ ಟೈಮ್ನಲ್ಲಿ ಅಪ್ಪಗೆ ಒಂದು ಆಸೆ ಇತ್ತು, ಆಸ್ಪತ್ರೆ ಮಾಡಬೇಕು ಎಲ್ಲ ಅಂದರೆ ಬಡ ಜನಗಳಿಗೆ ಸೇವೆ ಮಾಡಬೇಕು. ಅದನ್ನೇ ನನಗೆ ಹೇಳ್ತಾನೆ ಇದ್ರು, ನೀನು ದೊಡ್ಡವನಾಗಿ ಆಸ್ಪತ್ರೆ ಮಾಡಬೇಕು, ಅದರ ಹೆಸರು ಅಷ್ಟೇ ದೀನ್ ದಯಾಳ್ ನರ್ಸಿಂಗ್ ಅಂತ ಇಡಬೇಕು ಅಂತ ಅದನ್ನು ನನಗೆ ಹೇಳ್ತಾ ಇದ್ರು. ನನ್ನ ಬುದ್ಧಿ ಬಂದಾಗಿಂದನೂ ನನಗೆ ಹೇಳ್ತಾ ಇದ್ರು, ನೀನು ಆಸ್ಪತ್ರೆ ಮಾಡಬೇಕು, ಬಡವ ಸೇವೆ ಮಾಡಬೇಕು, ದೀನ್ ದಯಾಳು ಹಾಸ್ಪಿಟ್ಲ್ ಅಂತ ಇಡಬೇಕು ನೀನು ಅಂತ ನನಗೆ ಹೇಳಿ 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 ಅಂತೇಳಿ ಅದು ನನಗೊಂದು ಅನಿಸ್ತು. ನನಗೆ ಅಪ್ಪ ಹೇಳಿದ್ದು ಏನಂದರೆ ಅಲ್ಲಿ ಯಲಹಂಕ ನಮ್ಮದು ನಾನು ಸ್ಟಾರ್ಟ್ ಮಾಡಿದಾಗ 94 ತುಂಬ ಹಳ್ಳಿ, ತುಂಬ ಸೌಕರ್ಯ ಕಮ್ಮಿ, ಒಳ್ಳೆಯ ಹಾಸ್ಪಿಟ್ಲಿಗೆ ಇರಲಿಲ್ಲ. ಆ ಟೈಮಲ್ಲಿ ನಾನು 94ರಲ್ಲಿ ನಾನು ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 99ರಲ್ಲಿ ನಾನು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ತಿಳ್ಕೊಂಡೆ ಏನೇನು ಅನ್ಯೂನ್ಯತೆ ಇದೆ. 94 ಸ್ಟಾರ್ಟ್ 95 ಒಂದು 5 ವರ್ಷ ಆಯಿತು. 5 ವರ್ಷದಲ್ಲಿ ನನಗೆ ಅನ್ಯೂನ್ಯತೆಗಳು ಏನಿದೆ ಯಲಹಂಕದಲ್ಲಿ ಅಂತ ಗೊತ್ತಾಯ್ತು ನನಗೆ. ತುಂಬ ಜನ ಸಣ್ಣ ಕಾಲೇಗೂ ಸಿಟಿ ಹೋಗ್ಬೇಕಾಗಿತ್ತು ಪರಿಸ್ಥಿತಿ ಆಯಿತು. ಆವಾಗ ಅನಿಸ್ತು ನನಗೆ, ಇಲ್ಲ ನಾನೇನ ಮಾಡಬೇಕು ಜನಗಳಿಗೆ, ಇದು ನಾನು ಮಾಡಬಹುದು, ನಾನೇನಾದ್ರು ಒಂದು ಸೌಕರ್ಯ ಇಟ್ಕೊಂಡ್ರೆ ಮಾಡಬಹುದು, ಇದಕ್ಕೋಸ್ಕರ ಜನಗಳಿಗೆ ತೊಂದರೆ ಆಗೋದು ಬೇಡ. ನಾನೇನು ಮಾಡಿ 99ರಲ್ಲಿ ಒಂದು ಆಸ್ಪತ್ರೆ ಮಾಡಿದೆ. ಸೊ ಇವತ್ತು ದೊಡ್ಡದಾಗಿ ಬೆಳೆದು ನಿಂತಿದೆ ಅದು. ಈಗ ಜನ ಒಂದು ನಮಗೊಂದು ಹೆಸರು ರೆಕಗ್ನೈಷನ್ ಮಾಡಿಕೊಟ್ಟಿದ್ದಾರೆ, ಒಂದು ಲ್ಯಾಂಡ್ ಮಾರ್ಕ್ ಥರ ಮಾಡಿದ್ದಾರೆ. ಸೊ ಜನಗಳ ನಂಬಿಕೆ ನನಗೆ ಒಂದು ದೊಡ್ಡ ನನಗೆ ಸ್ಫೂರ್ತಿ. ಇವತ್ತು ಏನೇ ಆದ್ರೂ ಏನೇ ನಿಂತಿದ್ರು ಏನಿದ್ರು ನಾನು ಜನಗಳಿಂದಾನೇ ನಾನು ಇವತ್ತು ಈ ಸ್ಥಾನ ನಿಂತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡಿಸ್ತೀನಿ. ಖಂಡಿತ ಸರ್. ನೀವು ಮಕ್ಕಳ ವೈದ್ಯರಾಗಿರೋದ್ರಿಂದ ಸರ್, ನಾವು ಭಾಷಣದಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ಬಿಡ್ತೇವೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿ. ಆರೋಗ್ಯವನ್ನು ಕೊಡಬೇಕು ಅನ್ನುವಂಥ ಆಸೆ ಇರುತ್ತೆ, ಬಟ್ ಇವತ್ತಿನ ಜೀವನ ಶೈಲಿ ಬದಲಾಗಿದೆ. ವೈದ್ಯರಾಗಿರೋದ್ರಿಂದಾಗಿ ನಿಮ್ಮ ಸಲಹೆ ಏನು ಕೊಡ್ತೀರಿ ಸರ್? ಮಕ್ಕಳ ಲಾಲನೆ ಪಾಲನೆ ಅಂದರೆ ಹಿಂಗಿರಬೇಕು ಅಂತ. ಅಲ್ಲಿ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹೊಸ ಜನ್ರೇಷನ್ ಮಕ್ಕಳು ನಾನು ನೋಡ್ತಿರೋ ಪ್ರಕಾರ ಒಂದು ಪ್ರೀತಿ ಕೊಡಬೇಕು, ಬಟ್ ಮೊಬೈಲ್ದು ಜಾಸ್ತಿ ಗೀಳಾಗ್ಬಿಟ್ಟಿದೆ. ಈಗ ನಾನು ಚಿಕ್ಕ ಮಕ್ಕಳು 2 ವರ್ಷದ ಮಕ್ಕಳು ಮೊಬೈಲಲ್ಲಿ ನಾನು ನೋಡ್ತೀನಲ್ಲ, ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಾರೆ. ಸೊ ನಾನೇನು ಹೇಳಕ್ಕೆ ಬಯಸ್ತೇನೆ ಈ ಮಾಧ್ಯಮದ ಮುಖಾರ ಅಂದರೆ, ದಯವಿಟ್ಟು ಮಕ್ಕಳನ್ನ ಮೊಬೈಲಿಂದ ದೂರ ಇಡಬೇಕು ಮೊದಲನೇದು. ಯಾಕಂದರೆ 2ನೇ ವರ್ಷದ ಮಗುವಿಂದ ನೀವು ಮೊಬೈಲ್ ತೋರ್ಸೋಕೆ ಗೀಲ್ ಕೊಟ್ಬಿಡ್ತಾರೆ, ಮಗು ಒಂದು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಗುಗೇನು ಗೊತ್ತಾಗೋದಿಲ್ಲ. ಸೊ ಆ ವಯಸ್ಸಿನಲ್ಲಿ ಹೇಗೆ ಅಂತ ಹೇಳಿದ್ರೆ, ಹೆಂಗೆ ನೀವು ಮೋಲ್ಡ್ ಮಾಡ್ತಿರೋ ಆ ಥರ ಮೋಲ್ಡ್ ಆಗಿಬಿಡುತ್ತೆ ಮಗು. ಅದಕ್ಕೋಸ್ಕರ ಅದೊಂದು ನಾನು ಈಗ ರೀಸೆಂಟಾಗಿ ನೋಡ್ತಾ ಇದ್ದೀನಿ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ನಾನು ದಯವಿಟ್ಟು ಮೊಬೈಲ್ ಕೊಡಬೇಡಿ ಅಂತ. ಮೊಬೈಲಿಂದ ತುಂಬ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ. ಹೇಳ್ತಾ ನೋಡಿ, ಈ ಮೊಬೈಲ್ ಇನ್ವೆನ್ಷನ್ ಆಯಿತು ಅಂದರೆ 3 ಒಳ್ಳೇದಾದರೆ 7 ಕೆಟ್ಟದಾಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಮೊಬೈಲ್ದು ಒಂದು ಇದು ಅಭ್ಯಾಸಗಳನ್ನ ಅಡಿಕ್ಷನ್ ತೆಗಿಬೇಕಾಗತ್ತೆ ತಂದೆ ತಾಯಂದಿರು. ಯಾಕಂದರೆ ಮೊಬೈಲಿಂದ ಮಕ್ಕಳಿಗೆ ಬಹಳಷ್ಟು ದುಷ್ಪರಿಣಾಮ ಬರ್ತಾ ಇದೆ. ಓದೋದಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಇದೆ, ಅಟೆನ್ಷನ್ ಡೈವರ್ಟ್ ಆಗ್ತಾ ಇದೆ. ಸೊ ಬಹಳಷ್ಟು ಮಕ್ಕಳಿಗೆ ಹೈಪರ್ ಆಕ್ಟಿವ್ ಬಿಹೇವಿಯರ್ ಸ್ಟಾರ್ಟ್ ಆಗ್ತಾ ಇದೆ ಮೊಬೈಲ್ ಇಲ್ದಾಗ. ಹಠಗಳು, ಟೆಂಪರ್ ಟ್ಯಾಂಟ್ರಮ್ ಅಂತ ಹೇಳ್ತೀವಿ. ಮೊಬೈಲ್ ಫೋನ್ ಕೊಡಲಿಲ್ಲ ಅಂತ ಹೇಳಿದ್ರೆ ಏನು ತೊಗೊಂಡು ಬಿಸಾಕ್ಬಿಡ್ತಾರೆ ಮಕ್ಕಳು ಅಂತ ನಾವು ಕೇಳಿರ್ತೀವಿ. ಅದಕ್ಕೆ ನಾವು ಟೆಂಪರ್ ಟ್ಯಾಂಟ್ರಮ್ ಅಂತ ಹೇಳ್ತೀವಿ. ಇದಕ್ಕೆ ಕಾರಣಕರ್ತ ಯಾರು? ನಾವೇ. ಅದು ಈ ಮೊಬೈಲ್ ಅನ್ನೋದು ಒಂದು ಅಡಿಕ್ಷನ್ ಮಾಡೋಕ್ಕೆ ಒಂದು ವಸ್ತು. ತಾವು ಮೊಬೈಲ್ ನೋಡಿ ನಿಮ್ಗೇನೋ ಇಷ್ಟ ಒಂದು ದಿನ ನೋಡಿದ್ರೆ ಮತ್ತೆ ಅದನ್ನೇ ಅವ್ರು ವಾಪಸ್ ಕಳಿಸ್ತಾ ಇರ್ತಾರೆ. ದಟ್ ಮೀನ್ಸ್ ದೇ ರೀಡ್ ಯುವರ್ ಮೈಂಡ್. ಸೊ ಇಂಟೆಲಿಜೆನ್ಸ್ ನೋಡಿ, ದೇ ರೀಡ್ ಯುವರ್ ಮೈಂಡ್, ಅದನ್ನೇ ಕಳಿಸ್ತಾರೆ ನೆಕ್ಸ್ಟ್. ಅದಕ್ಕೆ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳುತ್ತೆ ತಾವು ಯೋಚನೆ ಮಾಡಿ. ಅದಕ್ಕೋಸ್ಕರ ನಾನು ಅದನ್ನೇ ಹೇಳ್ತಾ ಇರೋದು, ಮಕ್ಕಳನ್ನ ಮೊಬೈಲಿಂದ ದೂರ ಇಟ್ಟಿರಿ. ಏನಾಯ್ತು ಅಂದರೆ, ಎಲ್ಲ ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ಕೊರೋನಾ ಬಂತು ಡಾಕ್ಟ್ರೆ, ನಮಗೆ ಮೊಬೈಲ್ದು ಎಜುಕೇಷನ್ ಕೊಡಬೇಕಾಗಿತ್ತು, ಅನಿವಾರ್ಯವಾಗಿತ್ತು ಅಂತೆಲ್ಲ. ಆಯ್ತಮ್ಮ, ಕೊರೋನಾ ಹೋಗಿ ಎಷ್ಟು ವರ್ಷ ಆಯಿತು? ಕೊರೋನಾ ಆಯಿತು, ಆ ಥರ ಪರಿಸ್ಥಿತಿಯಲ್ಲಿ ದೇಶದ ಆ ಥರ ಪರಿಸ್ಥಿತಿ ಇತ್ತಿತ್ತು, ಅದಕ್ಕೆ ಬೇರೆ ರಸ್ತೆಯಲ್ಲಿ ಮಾಡಿದ್ವಿ. ಆಮೇಲೆ ನೀವು ತೆಗಿಯೋಕ್ಕೆ ಕಷ್ಟ ಆಗ್ತಿದೆ, ಇಲ್ಲ ಅವಾಗಿಂದ ನಾವು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಮಕ್ಕಳು ಮೊಬೈಲಿಂದ ಹೊರಗೆ ಬರಬೇಕು. ಅದಾದಮೇಲೆ ಮಕ್ಕಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಒಂಥರ ಯಾವ ಥರ ಹೇಳಬೇಕು ಅಂತ ಹೇಳಿದ್ರೆ, ಹಠಮಾರಿ ಮಕ್ಕಳು ಜಾಸ್ತಿ ಆಗ್ತಿದ್ದಾರೆ. ಸೊ ಹಠ ಬಿಕಾಸ್ ಆಫ್ ನಮ್ಮದು ಪೇರೆಂಟ್ಸು ಎಲ್ಲದಕ್ಕೂ ಒಂದು ಡಿಸಿಪ್ಲಿನ್ ಆಗಿ ಮಕ್ಕಳನ್ನ ಬೆಳೆಸ್ಬೇಕು, ಎಲ್ಲನೂ ಕೊಡಬೇಕು. ಓವರಾಲ್ ಒಂದು ಮಗು ಬೆಳಿಬೇಕು ಅಂದರೆ ಎಲ್ಲನೂ ಒಂದು ಓವರಾಲ್ ಪರ್ಸನಾಲಿಟಿ ಬೆಳಿಬೇಕು, ಆ ಥರ ನೋಡ್ಕೊಳ್ಬೇಕಾಗತ್ತೆ. ಸೊ ಬಹಳಷ್ಟು ಮಕ್ಕಳು ಈಗ ಹೊಸ ಜನ್ರೇಷನಲ್ಲಿ ತುಂಬ ಮಕ್ಕಳಿಗೆ ನಾವು ನೋಡ್ತಿರೋ ಮಕ್ಕಳು ಆಟಿಸಮ್ ಮಕ್ಕಳು ಜಾಸ್ತಿ ನೋಡ್ತಾ ಇದ್ವಿ. ಆರ್ಟಿಸ್ಟಿಕ್ ಮುಂಚೆ ನೋಡ್ತಿರೋಷ್ಟು ಮಕ್ಕಳು ಈಗ ನೋಡ್ತಾ ಇದ್ದೀವಿ, ಆರ್ಟಿಸ್ಟಿಕ್ ಮಕ್ಕಳಿಗೆ. ಇಟ್ಸ್ ಆಲ್ ಬಿಕಾಸ್ ಆಫ್ ನಮ್ಮ ಸೊಸೈಟಿ ಚೇಂಜ್ ಆಗ್ತಿರೋದ್ರಿಂದ ಆಟಿಸಮ್ ಅಂತ ಹೇಳ್ತೀವಿ. ಇದರಿಂದ ಬಹಳಷ್ಟು ಮಕ್ಕಳಲ್ಲಿ ಈ ಥರ ಆಗ್ತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ನಮ್ಮ
ಸೋಷಿಯೋ ಎಕನಾಮಿಕ್ಕು ಜೊತೆಗೆ ನಮ್ಮ ಸೊಸೈಟಿ ಇರೋ ನಾವು ಹೇಗೆ ನಾವು ಮಕ್ಕಳನ್ನ ಬೆಳೆಸಬೇಕು, ಬಟ್ ತುಂಬ ಅತಿ ಪ್ರೀತಿಯನ್ನು ಮುಳುವಾಗಬಾರ್ದು ಮಕ್ಕಳಿಗೆ. ಸೊ ಆ ಥರ ಒಂದು ಡಿಸಿಪ್ಲಿನಾಗಿ ಬೆಳೆಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆರೋಗ್ಯದ ವಿಚಾರಕ್ಕೆ ಬರೋದ್ರೆ ಸರ್, ಈ ದಿನಗಳಲ್ಲಿ ಮಕ್ಕಳಲ್ಲೂ ಹೃದಯಾಘಾತದಂಥ ಸಮಸ್ಯೆಗಳು, ಮತ್ತೇನೋ ಸಮಸ್ಯೆಯಿಂದ ಸಾವು ಅನ್ನೋದು, ಅದನ್ನೆಲ್ಲ ಅರ್ಗಿಸ್ಕೊಳ್ಳೋದು ಭಾಳ ಕಷ್ಟ ಸರ್. ಮೇಡಮ್, ಸಾವು ಅನ್ನೋದು ತಾವು ಹೇಳ್ತಿರೋ ಪ್ರಕಾರ ಈಗ ಉದಯೋಗಪಾತ ನೀವು ನೋಡ್ತಾ ಇದ್ದೀರಿ, ಟಿ ವಿನಲ್ಲಿ ಎಲ್ಲ ನೋಡ್ತಾ ಇದ್ದೀರಿ, 10 ವರ್ಷಕ್ಕೆ 12 ವರ್ಷ ಬರ್ತದೆ ಅಂತ. ಸೊ ಅದಕ್ಕೆ ಒಂದು ಬಹಳಷ್ಟು ಕಾರಣಗಳಿರ್ಬೋದು ಮೇಡಮ್. ಇನ್ನೊಂದು ಸ್ವಲ್ಪ ಮಕ್ಕಳಲ್ಲಿ ಕಾಂಜಿನೆಂಟಲ್ ಹಾರ್ಟ್ ಡಿಸೀಸ್ ಇರುತ್ತೆ, ಅಂದರೆ ಇರುತ್ತೆ. ಸ್ವಲ್ಪ ಜನಕ್ಕೆ ರೆಕಗ್ನೇಷನ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಜನಕ್ಕೆ ರೆಕಗ್ನೈಸ್ ಮಾಡಿದ್ರು ಅದು ಅದರಿಂದ ಒಂದು ಇದು ಇರ್ಬೋದು ಮೇಡಮ್. ಅದು ಮುಂಚೆ ಹಾರ್ಟ್ ಅಟ್ಯಾಕ್ ಚಿಕ್ಕ ಮಕ್ಕಳಲ್ಲಿ ಬರ್ತಿದ್ಯಾ? ಹೌದು, ನಿಜ ಬರ್ತಾ ಇದೆ. ಯಾಕೆಂದರೆ ನಮ್ಮ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ಈಗ ನೋಡಿ ಮಕ್ಕಳಿಗೆ ಓವರ್ ವೆಯ್ಟ್ ಜಾಸ್ತಿ, ಈಗ ತುಂಬ ಚಬ್ಬಿ ಮಕ್ಕಳು ಇಷ್ಟ. ಅದಾದಮೇಲೆ ಒಂದು ಚಿಕ್ಕ ಮಗುವಿಂದನೂ ತಾಯಿ ಹಾಲು ಕುಡಿಸ್ತಾ ಇಲ್ಲ ಮಕ್ಕಳು, ತಾಯಿ ಹಾಲು ಕುಡಿತಾ ಇಲ್ಲ ಮಕ್ಕಳು. ಈಗ ನಮ್ಮ ಒಂದು 30-50 ವರ್ಷ ಮುಂಚೆ ತಾಯಿ ಹಾಲಲ್ಲಿ ಕುಡಿಯೋ ಮಕ್ಕಳೇ ಜಾಸ್ತಿ, ಅವಾಗ ಪೌಡರ್ ಹಾಲು ಅಂತೂ ಇರಲಿಲ್ಲ. ಈಗ ನಾನು ಪ್ರತಿ ಟೈಮ್ ಹೊಸ ಪೇಷಂಟ್ ಬಂದಾಗ ನಾನು ಪೌಡರ್ ಹಾಲೇ ಜಾಸ್ತಿ ಕೊಡಿಸ್ತಾರೆ. ತಾಯಿ ಹಾಲಲ್ಲಿ ಇರುವಷ್ಟು ಪೌಷ್ಟಿಕಾಂಶ, ಇಮ್ಯುನೋಗ್ಲೋಬ್ಲಿನ್ಸು, ದೇಹ ನಿರೋಧಕ ಶಕ್ತಿಗಳು ಇರೋದ್ರಿಂದ ಯಾವುದರಲ್ಲೂ ಸಿಗಲ್ಲ ನಿಮಗೆ. ಸೊ ಇದು ತುಂಬ ಏನಾಗಿದೆ ಅಂತ ಹೇಳಿದ್ರೆ, ತುಂಬ ಮಕ್ಕಳು ತಾಯಿ ಹಾಲು ಕುಡಿಸ್ತಾ ಇಲ್ಲ, ಆ ಪೌಡರ್ ಹಾಲು ಸ್ಟಾರ್ಟ್ ಮಾಡ್ತಿದ್ದಾರೆ. ಅದರ ಒಬೆಸಿಟಿ ಬರುತ್ತೆ. ಆಮೇಲೆ ಪ್ರಿಮಚ್ಯೂರ್ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಇವೆಲ್ಲ ಬಿಕಾಸ್ ಆಫ್ ನಮ್ಮ ಲೈಫ್ ಸ್ಟೈಲಿಂದ ಇದು. ಖಂಡಿತ. ಸೊ ನಾನು ಹೇಳ್ತೀನಿ, ಈಗಲೂ ಅಷ್ಟೇ, ನನ್ನ ಹತ್ರ ಯಾವುದೇ ಪೇಷಂಟ್ ಬಂದ್ರೂ ನಾನು ಏನೇ ಕಾರಣಕ್ಕೂ ಅವರಿಗೆ ಎದೆ ಹಾಲು ಬಿಟ್ಟು ಬೇರೆ ಯಾವ್ದು ಕುಡಿಸ್ಬಿಡಿ ಅಂತಲೇ ನಾನು ರೆಕಮೆಂಡ್ ಮಾಡ್ತೇನೆ. ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ ನಾನು ಅದಕ್ಕೋಸ್ಕರ. ಸೊ ಇವೆಲ್ಲ ನಮಗೆ ಇವೆಲ್ಲ ಬಿಟ್ಟಿದ್ದಕ್ಕೆ ನಮಗೆ ಮಕ್ಕಳ ಆರೋಗ್ಯ ಸಮಸ್ಯೆಗಳು ತುಂಬ ಬರ್ತಿದೆ ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್. ಖಂಡಿತ ಸರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ಸರ್. ಸಮಾಜಕ್ಕೆ ನಿಮ್ಮ ಸಂದೇಶ? ಒಳ್ಳೇದು ಮಾಡಿ, ಒಳ್ಳೇದು ಕೊಡಿ, ದೇವರು ನಿಮ್ಗೆ ಒಳ್ಳೇದು ಕೊಟ್ಟೇ ಕೊಡ್ತಾನೆ ಮೇಡಮ್. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಫಾರೂಕ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ತಂದೆಯವರ ತತ್ವ ಮತ್ತು ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಿದ್ದರಿಂದ ಇವತ್ತು ನಾನು ಕೂಡ ಸಾಧಕನ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಭಗವಂತನ ದಯೆ ಮತ್ತು ಜನಸಾಮಾನ್ಯರ ಆಶೀರ್ವಾದದಿಂದ ಸಾಧ್ಯವಾಗಿದ್ದು ಅಂತ ಹೇಳಿದ್ದಾರೆ. ಮತ್ತು ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ವೈದ್ಯರೇ ನೀಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.